ಬೆಣ್ಣೆಹಣ್ಣು ಬೆಳೀಲಿಕ್ಕೆ ಮಣ್ಣು ಯಾವ ರೀತಿ ಇದ್ದರೆ ಸೂಕ್ತ? ಸರ್, ಕೆಂಪು ಮಣ್ಣಿದ್ರೆ ತುಂಬ ಸೂಕ್ತ. ಮೇಯ್ನಾಗಿ ಏನಂತಂದರೆ ನೀರು ನಿಲ್ಲಕೂಡ್ದು. ಓಕೆ. ಎಷ್ಟೇ ಮಳೆ ಬಿಲ್ಲಿ ಇಲ್ಲ ನೀವು ಜಾಸ್ತಿ ನೀರು ಕೊಟ್ರು ಬಸ್ ಹೋಗೋವಂಥ ಜಾಗ ಆಗಬೇಕು. ಓಕೆ ಸರ್, ಈ ಬೆಣ್ಣೆಹಣ್ಣು ಬೆಳೀತಾ ಇದ್ದೀರಲ್ಲ, ಇದಕ್ಕೆ ನೀವು ನೀರನ್ನು ಯಾವ ರೀತಿ ಕೊಡ್ತಾ ಇದ್ದೀರಾ? ಸರ್, ನಾವೆಲ್ಲ ಕಂಪ್ಲೀಟ್ ಡ್ರಿಪ್ ಮೂಲಕ ಸಪ್ಲೈ ಮಾಡ್ತಾ ಇದ್ದೀವಿ. ಓಕೆ. 2 ದಿನಕ್ಕೊಂದ್ಸರಿ ಇಲ್ಲ 3 ದಿನಕ್ಕೆ ಒಮ್ಮೆ ಒಂದು 2 ರಿಂದ 3 ಅವರ್ ಕೊಡ್ತೀವಿ ಅಷ್ಟೇ ಸರ್. ಸರಿ ಸರ್. ಸರ್, ಇವು ಅಂದರೆ ಒಂದು ಗಿಡಕ್ಕೆ ಎಷ್ಟು ಪ್ರಕಾರ ಕೊಡ್ತೀರಾ? ಅಂದರೆ ಸರ್, ಇವಾಗ ನಾನು ಕೇಳೋದು ಮರ್ತೆ ಏನಂದರೆ, ಇವಾಗ ನಿಮ್ಮ ಹತ್ರ ಇದೆಯಲ್ಲ ಮರಗಳು, ಇವು ಹೌದು ಸರ್. ಎಷ್ಟು ವರ್ಷದ ಮರಗಳು ಸರ್ ಇವು? ಸರ್, ಈಗ ನೀವು ನೋಡ್ತಾ ಇರೋದೆಲ್ಲ 3 ವರ್ಷದ ಮರಗಳಿದು. ಓಕೆ ಸರ್, ಇದುವರೆಗೂ ನೀವು ಎಷ್ಟು ಹಾರ್ವೆಸ್ಟಿಂಗ್ ಮಾಡಿದ್ದೀರಾ ಸರ್? ಈಗ ಲಾಸ್ಟ್ ಮಾಡಿದ್ದೀರಾ? ಹಾಂ ಸರ್, ಲಾಸ್ಟ್ ಮಾರ್ಚಲ್ಲಿ ನಾವು ಒಂದು 2 ಟನ್ ತನಕ ಕೊಯ್ಲು ಮಾಡಿದ್ದೀವಿ. ಓಕೆ. ಈಗ ತಿರ್ಗಾ ಇನ್ನೂ ಒಂದು ರೌಂಡ್ ಬಂದಿದೆ. ಈಗ ಇಲ್ಲೇ ನೋಡ್ಬೋದು ಕಾಯಿಗಳು ಸೈಜ್ಗೆ. ಅಂದರೆ ಇನ್ನೂ ಒಂದು 100 ಗ್ರಾಮ್ ಇನ್ನೂ ಒಂದು 100 ಗ್ರಾಮ್ ಅಷ್ಟು ಬಂದಿದೆ. ಓಕೆ. ಇನ್ನೂ ಒಂದು 2 ರಿಂದ 3 ತಿಂಗಳೊಳಗಡೆ ಕಂಪ್ಲೀಟ್ ಆಗಿ ಇದನ್ನು ಹಾರ್ವೆಸ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ಒಂದು ಅಂದಾಜು, ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಸಿಗ್ಬೋದು ಅನ್ಕೋತೀರಿ? ಸರ್, ಇನ್ನೂ 1.5 ಟನ್ ತನಕ ನಮ್ಗೆ ಆರಾಮಾಗಿ ಸಿಗುತ್ತೆ. 1 ರಿಂದ 1.5 ಟನ್. 1 ರಿಂದ 1.5 ಟನ್ ಅಷ್ಟು ಖಂಡಿತ. ಸರಿ,